ಮೊದಲನೇ ವೆಬ್ ಸೀರೀಸ್ ಆಸ್ ಅ ಫಾರ್ಮ್ಯಾಟೇ ಹೊಸ್ತು ಇಲ್ಲಿ. ಅಂಡ್ ಐ ಆಮ್ ಹ್ಯಾಪಿ ಝೀ ಒಂದು ವೆಬ್ ಸೀರೀಸ್ ಅನ್ನುವಂತ ಫಾರ್ಮ್ಯಾಟ್ ನ ತಗೊಂಡ್ ಬಂದಿದೆ. ಸೊ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ದೀಪಕ್ ಬೈ ಫಾರ್ ಬ್ರಿಂಗಿಂಗ್ ದಟ್. ಸೊ ವೆಬ್ ಸೀರೀಸ್ ಅನ್ನೋ ಫಾರ್ಮ್ಯಾಟ್ ನೀವೆಲ್ಲರೂ ನೋಡಿರ್ತೀರಾ, ಬಟ್ ದಿಸ್ ಇಸ್ ಅ ಮಿನಿ ಸೀರೀಸ್ 20 to 25 ಮಿನಿಟ್ಸ್ ಅಲ್ಲಿ ಒಂದು ಬಿಂಜ್ ವಾಚಿಂಗ್ ಆಗಿ ಕೊಡುವಂತ ಎಕ್ಸ್ಪೀರಿಯನ್ಸ್ ಅನ್ನ ಇಲ್ಲಿ ಸೃಷ್ಟಿ ಮಾಡಿದೀವಿ. ನಮ್ಗೆ ತಿಳಿದಷ್ಟು ಮಟ್ಟಿಗೆ ಚೆನ್ನಾಗಿ ಸ್ಕ್ರಿಪ್ಟಿಂಗ್ ಮಾಡಿ ಅದನ್ನ ಒಂದು ಆಡಿಯನ್ಸ್ಗೆ ಸೀಟೇಜ್ ಥ್ರಿಲ್ಲರ್ ತರ ಅದನ್ನ ಪ್ರೆಸೆಂಟ್ ಮಾಡಬೇಕು ಅನ್ನೋಂತ ಪೂರ್ಣ ಪ್ರಯತ್ನ ನಾವು ಮಾಡಿದೀವಿ. ಅದು ಒಬ್ನಿಂದ ಅಲ್ಲ, ಒಂದು ಕಂಪ್ಲೀಟ್ ಕೊಲಾಬರೇಷನ್ ಟೀಮ್ ಇಂದ. ಯಾಕಂದ್ರೆ ಒಬ್ರು ಡೈರೆಕ್ಟರ್ ಇದ್ರೆ ಎಲ್ಲ ಮಾಡಕ್ ಆಗಲ್ಲ. ಡೆಫಿನೆಟ್ಲಿ ಅದು ಯು ಹ್ಯಾವ್ ಟು ಹ್ಯಾವ್ ಅ ಬ್ಯಾಕಿಂಗ್ ಪ್ರೊಡ್ಯೂಸರ್, ಎಸ್ಪೆಷಲಿ ಉತ್ತರ ಕರ್ನಾಟಕ ಅಂತ ಬಂದಾಗ, ಬಿಕಾಸ್ ನಾನು ಕರಾವಳಿಗ. ಸೊ ನನಗೆ ಉತ್ತರ ಕರ್ನಾಟಕದ ಅಷ್ಟು ಗೊತ್ತಿಲ್ಲ, ಬಟ್ ರೂಪಾಂತರ ಅಂತ ನಾನೊಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದೆ. ಅದರಲ್ಲಿ ಒಂದು ಸಣ್ಣ ಎಲೆ ಬಂದಿತ್ತು ಅಂಡ್ ಐ ವಾಸ್ ಅಟ್ರಾಕ್ಟೆಡ್ ಟು ಉತ್ತರ ಕರ್ನಾಟಕದ ಬಗ್ಗೆ ಏನಾದ್ರೂ ಹೇಳಬೇಕು ಅಂತ ಇತ್ತು. ಅಂಡ್ ದೆನ್ ವಿ ಆರ್ ವರ್ಕಿಂಗ್ ಆನ್ ದಿಸ್ ಸಬ್ಜೆಕ್ಟ್ ಅಂಡ್ ನಮ್ಗೆ ಒಂದು ದೊಡ್ಡ ಬಲವಾಗಿ ಸಿಕ್ಕಿತ್ತು ತರುಣ್ ಸರ್ ಆಗ. ಸೊ ವೆನ್ ಐ ವಾಸ್ ಡಿಸ್ಕಸಿಂಗ್, ತರುಣ್ ಭಾಯ್ ಹೇಳಿದ್ರು ಉತ್ತರ ಕರ್ನಾಟಕ ಯಾಕೆ ಪ್ಲೇಸ್ ಮಾಡ್ಬೋದು, ಸೊ ನೋಡು ಉತ್ತರ ಕರ್ನಾಟಕ ಏನಾದ್ರು ಆಗುತ್ತಾ ಇದಕ್ಕೆ ಅಂತ. ಸೊ ಹಿ ಬ್ರಾಟ್ ಇನ್ ದಟ್ ಆಂಗಲ್. ಸೊ ಉತ್ತರ ಕರ್ನಾಟಕ ಪ್ಲೇಸ್ ಮಾಡಿದ್ರೆ ಏನಾಗುತ್ತೆ ನೋಡು ಅಂತ ಅನ್ನೋದು. ಅಂಡ್ ದೆನ್ ವಿ ಎಕ್ಸ್ಪ್ಲೋರ್ಡ್ ಬೇರೆ ಬೇರೆ ಸ್ಟೇಜಸ್ ಅಲ್ಲಿ ಬೇರೆ ಬೇರೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ನಮ್ಗೆ ಎದುರಾದ್ರು. ಅದು ಸಿನಿಮಾಟೋಗ್ರಫಿ ಆಗಿರ್ಬೋದು, ಆರ್ಟ್ ಡೈರೆಕ್ಟರ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ನಮ್ಮ ಮ್ಯೂಸಿಕ್ ನವರು ಆಗಿರ್ಬೋದು, ಎಲ್ಲರ ಒಂದು ಎಫರ್ಟ್ ಏನಿದೆ, ನಮ್ಮ ಪ್ರೊಡಕ್ಷನ್ ಎಫರ್ಟ್ ಇದೆ. ಅಂಡ್ ನಾನು ಇವ್ರನ್ನ ಫೇಮಸ್ ಆಗಿ Z3 ಅಂತ ಹೇಳ್ತೀನಿ. ಸನ್ನಲ್ ಆಗಿರ್ಬೋದು, ಪ್ರದೀಪ್ ಆಗಿರ್ಬೋದು, ಗಣೇಶ್ ಆಗಿರ್ಬೋದು, ಆಲ್. ಸೊ ಎವ್ರಿಬಡಿ. ಸೊ ಎಲ್ಲರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಈ ರಾಕ್ಷಸದಲ್ಲಿದೆ. ಸೊ ಹೇಳ್ತಾರಲ್ಲ, ಒಂದು ಬುಕ್ ಬರಿಬೇಕಾದ್ರೆ 10 ಜನ ಹತ್ರ ಕೇಳಬೇಕು ಅಂತ. ಸೊ ಇಟ್ ಸ್ಟಾರ್ಟೆಡ್ ವಿತ್ ತರುಣ್ ಭಾಯ್ ಅಂಡ್ ದೆನ್ ಇಟ್ ಆಲ್ ವೆಂಟ್ ಆನ್. ಸೊ ಎಲ್ಲರ ಒಂದು ಎನರ್ಜಿ ಇದರಲ್ಲಿ ಇದೆ. ಸೊ ಅಂಡ್ ಪಾಸಿಟಿವ್ ಎನರ್ಜಿ ಕೂಡ ಇದೆ. ಇದಕ್ಕಿಂತ ದೊಡ್ಡ ಎನರ್ಜಿ ನಮ್ಗೆ ಇರೋದು ಸೌದತ್ತಿ ಯಲ್ಲಮ್ಮನ ಎನರ್ಜಿ. ಯಾಕಂತಂದ್ರೆ ಕೆಲವೊಂದು ಪಾಯಿಂಟ್ ಅಲ್ಲಿ ನಮ್ಗೆ ಅನ್ಸ್ತಾ ಇತ್ತು ನಾವು ತಗೊಂಡು ಹೋಗ್ತಾ ಇಲ್ಲ ಪ್ರಾಜೆಕ್ಟ್ ನ ಅಂತ. ದಿಸ್ ಇಸ್ ಬೀಂಗ್ ಟೇಕನ್ ಅಂದ್ರೆ ಈ ಎನರ್ಜಿಯಿಂದ ಹೋಗ್ತಾ ಇದೆ ಅನ್ನೋಂಥದ್ದು ನಮ್ಗೆ ತುಂಬಾ ಫೀಲ್ ಆಯ್ತು ಈ ಪ್ರಾಜೆಕ್ಟ್ ಅಲ್ಲಿ ಥ್ರೂ ಔಟ್ ಆಗಿ. ಅಂಡ್ ಐ ಆಮ್ ಹ್ಯಾಪಿ ದಟ್ ಬ್ಲೆಸ್ಸಿಂಗ್ಸ್ ನಮ್ಗೆ ರಾಕ್ಷಸಕ್ಕೆ ಥ್ರೂ ಔಟ್ ಇದೆ ಅಂತ. ಸೊ ಹ್ಯಾಪಿ ಟು ಸ್ಟಾರ್ಟ್ ವಿತ್ ವೆಬ್ ಸೀರೀಸ್. ಯಾ, ಕಾಸ್ಟ್ಯೂಮ್ ಕಂಟಿನ್ಯೂಟಿ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಿತ್ತ? ಹೌದು ಸರ್. ಅಂದ್ರೆ ಕಾಸ್ಟ್ಯೂಮ್ ಕಂಟಿನ್ಯೂಟಿ ಇದು ನೀವು ನೋಡಿರೋದು ಫೈನಲ್ ಕಾಪಿ ಅಲ್ಲ. ಇದು ಪ್ರೆಸ್ಸಿಗೆ ಅಂತ ನಾವು ಶೋಗೆ ಅಂತ ಇದು ಮಾಡಿದ್ದ ಕಾಪಿನ ನಾವು ಈಗ ಪಟ್ಟ ಅಂತ ತೆಗೆದು, ನಾನು 2 ದಿವಸ ಆಯ್ತು ಸರ್ ನಿದ್ದೆ ಮಾಡಿಲ್ಲ ಇನ್ನು. ಈಗ ಮಾಸ್ಟರಿಂಗ್ ಹೋಗ್ಬೇಕು ಇದು ಆಗಿ. ಸೊ ಕಂಟಿನ್ಯೂಸ್ ಆಗಿ ಕೆಲಸಗಳು ನಡೀತಾ ಇವೆ. ಇನ್ನು VFX ಕೆಲಸಗಳು ಕೆಲವು ನಡೀತಾ ಇದೆ. ಎಪಿಸೋಡ್ ಯಾವ್ದು ಪ್ಲೇ ಆಗಲ್ವಾ? ಎಪಿಸೋಡ್ ಪ್ಲೇ ಆಗುತ್ತೆ, ಬಟ್ ಇನ್ನು ಕಂಪ್ಲೀಟ್ ಎಪಿಸೋಡ್ ಅಲ್ಲ ನೀವು ಇದು ನೋಡಿರೋದು. ರಫ್ ಇದೆ, ಇನ್ನೂ ಕೆಲಸಗಳು ನಡೀತಾ ಇದೆ. ನೀವು ಕಾಸ್ಟ್ಯೂಮ್ ಹೇಳಿದ್ದು ಅದು ನಾವು ಟ್ರೈ ಮಾಡ್ತಾ ಇದ್ದೀವಿ. VFX ಶಾರ್ಟ್ಸ್ ಆಡ್ ಮಾಡೋದಿದೆ, ಕ್ಲೀನ್ ಅಪ್ಸ್ ಇದೆ ಕೆಲವುಗಳು. ಸೊ ಅಂತದ್ದೆಲ್ಲ ಇದೆ. ಸೊ ಸ್ಟಾರ್ ಗೊತ್ತು ಎಸ್ ನಾವು ರೆಕ್ಟಿಫೈ ಮಾಡ್ತಾ ಇದೀವಿ ಅದೆಲ್ಲ ಇಶ್ಯೂಸ್ ನ. ಸೊ ಅದೆಲ್ಲ ನೋಟ್ ಮಾಡಿದೀವಿ ನಾವು. ಅಂದ್ರೆ ಒಂದು ನೀವೀಗ ಒಂದ್ಸರಿ ನೋಡಿರ್ತೀರಾ, ನಾನು 1000 ಸರಿ ನೋಡಿದೀನಿ ವೆಬ್ ಸೀರೀಸ್ ನ ತಿರ್ಗಾ ಎಡಿಟ್ ಮಾಡ್ತಾ. ಸೊ ನಮ್ಗೆ ಎಲ್ಲೆಲ್ಲಿ ಮಿಸ್ಟೇಕ್ ಇದೆ ಎಲ್ಲ ಗೊತ್ತಿದೆ ಅಂಡ್ ವಿ ಆರ್ ಟ್ರೈಂಗ್ ಟು ರೆಕ್ಟಿಫೈ ಇಟ್. ಅಂದ್ರೆ 2 ದಿವಸ ಇದೆ ಇನ್ನು ರಿಲೀಸ್ ಆಗಕ್ಕೆ ಅಂಡ್ ವಿ ಆರ್ ಟ್ರೈಂಗ್ ಹಾರ್ಡ್ ಟು ರೆಕ್ಟಿಫೈ ಇಟ್. ಹೌದು, ಆಡಿಯನ್ಸ್ ಎಲ್ಲಿದ್ರು ಶಾರ್ಪ್ ಇರ್ತಾರೆ ಸರ್. ನಾನು ಅನ್ಕೊಳ್ಳೋದು ಆಡಿಯನ್ಸ್ ಆರ್ ದ ಶಾರ್ಪೆಸ್ಟ್. ನಾವು ಮಾಡೋರು ಡಂಬ್ ಆಕ್ಚುಲಿ. ಅವ್ರು ಶಾರ್ಪ್ ಇರ್ತಾರೆ. ಸೊ ನಾವು ಎಷ್ಟು ಪ್ರಿಪರೇಷನ್ ಇಂದ ಅದನ್ನ ಕರೆಕ್ಟ್ ಆಗಿ ಅಥೆಂಟಿಕ್ ಆಗಿ ತೋರಿಸ್ತೀವ, ಅದೇ ಮ್ಯಾಟರ್ ಆಗೋದು. ಎಸ್, ಕರೆಕ್ಟ್ ಸರ್.